ಮದ್ದೂರಲ್ಲಿ ಈಗ ಸುಮಲತಾ ಮಾತಾಡ್ತಾ ಇದ್ದಾರೆ, ಬನ್ನಿ ನೋಡೋಣ. ಪದೇ ಪದೇ ಹೇಳಿದೆ ನನ್ನ ಮೊದಲು ಬಿಟ್ಟಿ ಭಾಗ್ಯಗಳು ಅಂತ ಏಮಾರಿಲ್ವಾ ನಾವು? ಅದರಿಂದ ನಾವು ಏನ್ ಕಳ್ಕೊಂಡ್ವಿ ಅನ್ನೋದು ಈಗಾದ್ರೂ ಅರಿವಾಯ್ತಾ? ಆ ಭಾಗ್ಯಗಳನ್ನ ಕೊಡೋದ್ರ ಹಿಂದೆ ಯಾವ ರೀತಿಯ ದುರುದ್ದೇಶಗಳಿವೆ ಅನ್ನೋದು ಒಂದೊಂದಾಗಿ ನಿಮ್ಮ ಮುಂದೆ ಬರ್ತಾ ಇದೆಯಲ್ವಾ? ಈಗ ನಾಯಕರು ಸರಿಯಾಗಿದ್ದಾಗ ಇವತ್ತಿನ ದಿನ ನಮ್ಮ ದೇಶ ನಮ್ಮ ಸನ್ಮಾನ್ಯ ನರೇಂದ್ರ ಮೋದಿ ಅವರ ನಾಯಕತ್ವದಲ್ಲಿ ಪ್ರಪಂಚ ವ್ಯಾಪ್ತಿನೇ ಮೂರನೇ ಆರ್ಥಿಕ ಒಂದು ವ್ಯವಸ್ಥೆಯಲ್ಲಿ ನಾವು ನಿಂತಿದ್ವಿ. ಎಲ್ಲೋ 11, 12, 15 ಇದ್ದ ಒಂದು ನಂಬರ್ ಇಂದ ನಮ್ಮನ್ನ ಮೂರನೇ ಒಂದು ಎಕಾನಮಿ ಅಂತ ತಂದು ನಿಲ್ಲಿಸಿರೋದು ನರೇಂದ್ರ ಮೋದಿ ಅವರು. ಜಮ್ಮು ಕಾಶ್ಮೀರದಲ್ಲಿ ಎಂತ ಪರಿಸ್ಥಿತಿ ಇತ್ತು ನಮ್ಮಗಳಿಗೆ ನಿಮ್ಮೆಲ್ಲರಿಗೂ ಗೊತ್ತೇ ಇದೆ ತಾನೆ. ಒಂದು ಕಾಲದಲ್ಲಿ ನಮ್ಮ ದೇಶದ ಬಾವುಟನ ಜಮ್ಮು ಕಾಶ್ಮೀರದಲ್ಲಿ ಎಲ್ಲೂ ನಾವು ಸಾಹಸನೆ ಮಾಡಕ್ ಆಗ್ತಿರ್ಲಿಲ್ಲ, ನಮ್ಮ ದೇಶದ ಬಾವುಟನ ಹಾರಿಸೋಕೆ. ಇವತ್ತಿನ ದಿನ ನೀವು ಜಮ್ಮು ಕಾಶ್ಮೀರದಲ್ಲಿ ಎಲ್ಲೇ ಹೋದ್ರೂ ನಮ್ಮ ಭಾರತ ದೇಶದ ಬಾವುಟನ ಅಷ್ಟೊಂದು ಗರ್ವದಿಂದ ಎಲ್ಲರೂ ನಾವು ಹಾರಿಸ್ತೇವೆ. ನಮ್ಮ ರಾಜ್ಯದಲ್ಲಿ, ನಮ್ಮ ಜಿಲ್ಲೆಯಲ್ಲಿ, ನಮ್ಮ ಮದ್ದೂರಲ್ಲಿ ಆಂಜನೇಯನ ಒಂದು ಬಾವುಟನ ಹಾರಿಸಿದ್ದಕ್ಕೆ ಯಾವ ರೀತಿ ಗಲಾಟೆಗಳಾಯ್ತು? ನಾಗಮಂಗಲದಲ್ಲಿ ಆಗಿತ್ತಾ ಕಳೆದ ವರ್ಷ? ಏನಕ್ಕೆ ಪದೇ ಪದೇ ಈ ರೀತಿಯ ಒಂದು ಘಟನೆಗಳು ನಡೀತಾ ಇದೆ ಅಂದ್ರೆ ತಪ್ಪಿಸ್ತಾರನ್ನ ತಪ್ಪಿಸ್ಕೊಡುವಂತ ವ್ಯವಸ್ಥೆ ನಡೀತಾ ಇದೆ. ಅಮಾಯಕರಿಗೆ ಶಿಕ್ಷೆ ಆಗುವಂತ ಒಂದು ಕೆಲಸ ನಡೀತಾ ಇದೆ. ಈಗ ಮೊನ್ನೆ ಅಷ್ಟೇ ನಡೆದ ಒಂದು ಘಟನೆಯಲ್ಲಿ ಎಲ್ಲರ ಮೇಲೆ ಹೋಲ್ಸೇಲ್ ಆಗಿ ಕೇಸುಗಳು ಹಾಕಿದ್ದಾರೆ, ಮಹಿಳೆಯರನ್ನು ಬಿಟ್ಟಿಲ್ಲ. ಏನಕ್ಕೆ? ಗಣೇಶನ ವಿಸರ್ಜನೆ ಮೆರವಣಿಗೆಯಲ್ಲಿ ಭಾಗವಹಿಸಿದ್ದು ಅದು ತಪ್ಪೇನಾ? ಅಂದ್ರೆ ನಮ್ಮ ದೇಶದಲ್ಲಿ, ನಮ್ಮ ರಾಜ್ಯದಲ್ಲಿ, ನಮ್ಮ ಜಿಲ್ಲೆಯಲ್ಲಿ, ನಮ್ಮ ಮದ್ದೂರಲ್ಲಿ ನಮ್ಮ ಹಬ್ಬಗಳು ಆಚರಣೆ ಮಾಡುವಂತ ಅಧಿಕಾರ ನಮಗಿಲ್ವಾ? ನಮ್ಮ ಭಕ್ತಿ ಭಾವನೆಯನ್ನ ಯಾವುದೋ ವರ್ಷದಲ್ಲಿ 1-2 ಸಲ ನಾವು ಪ್ರದರ್ಶನೆ ಮಾಡೋಕೆ, ಅದು ಶಾಂತಿಯುತವಾಗಿ, ನಾವು ಯಾರನ್ನು ಏನು ವಿರೋಧ ಮಾಡಿಕೊಂಡು ಅಥವಾ ಇನ್ನೊಬ್ಬರನ್ನ ಏನೋ ನಾವು ಕಾಲ್ ಮಾಡ್ಕೊಂಡು ಮಾಡುವಂತ ಇದು ಒಂದು ಹಬ್ಬ ಅಲ್ಲ. ನಮ್ಮ ಭಕ್ತಿ, ನಾವು ನೂರಾರು ವರ್ಷಗಳು, ಸಾವಿರಾರು ವರ್ಷಗಳಿಂದ ಆಚರಿಸ್ತಾ ಬರುವಂತ ನಮ್ಮ ಪದ್ಧತಿಗೆ ನಮ್ಮ ಮೇಲೆ ಕಲ್ಲು ತೂರಾಟನ ಅಂದ್ರೆ ನಾವ್ ಎಲ್ಲಿಗೆ ಹೋಗ್ಬೇಕಪ್ಪ? ನಾವು ಪಾಕಿಸ್ತಾನ ಹೋಗ್ಬೇಕಾ? ಯಾರು ಪಾಕಿಸ್ತಾನಕ್ಕೆ ಹೋಗ್ಬೇಕು? ನಿನ್ನೆ ಮೊನ್ನೆ ಅದೆಲ್ಲ ಭದ್ರಾವತಿಯಲ್ಲಿ ಪಾಕಿಸ್ತಾನದಿಂದ ಭಾರತಕ್ಕೆ ಹೋಗ್ಬೇಡ ಮತ್ತೆ ಬಂತು, ವಿಧಾನಸೌಧದಲ್ಲೇ ಬಂತು. ಅಂದ್ರೆ ಸರ್ಕಾರದ ನಡವಳಿಕೆ ಯಾವ ರೀತಿ ಇದೆ ಅಂದ್ರೆ, ಬೆಂಗಳೂರಲ್ಲಿ ಒಂದು ಕ್ರಿಕೆಟ್ ಮ್ಯಾಚ್ ಎತ್ಕೊಂಡು RCB ಬಂದ್ರೆ ಅವ್ರು ಏನೋ ಎದ್ದು ಬಿದ್ದು ಎಲ್ಲಾನು ರಿಸೀವ್ ಮಾಡ್ಕೊಂಡು ಒಂದು ಫಂಕ್ಷನ್ ಮಾಡಿ ಅದರಿಂದ 12 ಜನ ಅಮಾಯಕರು ಬಲಿಯಾದರು. ಆದ್ರೆ ಸರ್ಕಾರದ ಯಾವುದೇ ತಪ್ಪಿಲ್ವಂತೆ. ಅಂದ್ರೆ ಸರ್ಕಾರದಲ್ಲಿ ಒಬ್ಬರದು ತಪ್ಪಿಲ್ವಂತೆ. ಅದು RCB ಕ್ರಿಕೆಟ್ ಮ್ಯಾಚ್ ಅಲ್ಲಿ ಗೆದ್ರಲ್ಲ, ಅವ್ರ ತಪ್ಪಂತೆ. ಅಂದ್ರೆ ಏನೇ ನಡೆದ್ರು ನಮ್ಮ ರಾಜ್ಯದಲ್ಲಿ ಸರ್ಕಾರ ಕೈ ತೊಡ್ಕೊಳ್ಳುವಂತ ಒಂದು ಕೆಲಸ ಮಾಡುತ್ತೆ ಅನ್ನೋದು ನಾವೆಲ್ಲರೂ ತಿಳ್ಕೋಬೇಕಾಗಿದೆ. ಆದ್ರೆ ಯಾವುದೇ ಒಂದು ವ್ಯವಸ್ಥೆಯಲ್ಲಿ ಬದಲಾವಣೆ ಬರಬೇಕು ಅಂದ್ರೆ ಬರೀ ನಾಯಕರಾಗಿ ನಿಂತ್ಕೊಂಡು ಭಾಷಣ ಮಾಡಿದ್ರೆ ಆಗಲ್ಲ. ನೀವುಗಳು ಯುವಕರು ಮುಂದೆ ಬಂದು ಆ ಬದಲಾವಣೆಯನ್ನ ತರುವಂತ ಒಂದು ರೆವಲ್ಯೂಷನ್. ಒಂದೇ ವಿಷಯ ಹೇಳ್ತೀನಿ, ನೀವೆಲ್ಲರೂ ಎಲ್ಲ ನ್ಯೂಸ್ ನೋಡ್ತೀರಾ ಅಂತ ಅನ್ಕೊಂಡಿದ್ದೀನಿ. ನಿನ್ನೆ ಮೊನ್ನೆ ನೇಪಾಳ ರಾಜ್ಯದಲ್ಲಿ ಏನಾಯ್ತು, ದೇಶದಲ್ಲಿ ಏನಾಯ್ತು ಅಂತ ನೋಡಿದ್ರಾ? ಭ್ರಷ್ಟ ಸರ್ಕಾರದ ವಿರುದ್ಧ ಯುವಕರು ದಂಗೆ ಎದ್ದು ಪ್ರತಿಭಟನೆ ಮಾಡಿ ಕಿತ್ತು ಬಿಸಾಕುವ ಒಂದು ಕೆಲಸವನ್ನ ಮಾಡಿದ್ದಾರೆ ಸರ್ಕಾರವನ್ನ. ಅಂದ್ರೆ ಯುವಕರು, ಜನ, ನಮ್ಮ ಸಮಾಜ ತಿರುಗಿಬಿದ್ರೆ ನಮಗ್ ಬೇಕಿರೋಂತ, ನಮಗೆ ಒಂದು ಶಾಂತಿಯನ್ನ, ರಕ್ಷಣೆಯನ್ನ, ನಮ್ಮನ್ನ ಕಾಪಾಡುವಂತ, ನಮ್ಮ ಮಹಿಳೆಯರಿಗೆ ರಕ್ಷಣೆ ಕೊಡುವಂತ ಒಂದು ವ್ಯವಸ್ಥೆಯನ್ನ, ಒಂದು ಸರ್ಕಾರವನ್ನ ತರುವಂತ ಒಂದು ಶಕ್ತಿ ನಿಮಗಿದೆ, ನಿಮ್ಮಲ್ಲಿದೆ. ಇವತ್ತಿನ ದಿನ ಈ
ಸರ್ಕಾರ ಈ ಒಂದು ಕೃತ್ಯವನ್ನು ಮಾಡಿರೋರ ವಿರುದ್ಧ ಸರಿಯಾದ ಕ್ರಮ ತಗೊಳ್ಳಿಲ್ಲ ಅಂದ್ರೆ ಅವರಿಗೆ ಸರಿಯಾದ ಉತ್ತರ ಕೊಡುವಂತ ಒಂದು ಜವಾಬ್ದಾರಿ ನಿಮ್ಮೆಲ್ಲರದ್ದು ಆಗಿದೆ.